ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಮೀನಾ ಹುಡುಗಿನ ಕರ್ಕೊಂಡು ಹೋಗೋಕ್ಕೆ ಬರ್ತಾಳೆ. ನೋಡಿ, ಇವರೇ ಮೀನಾ ಅಕ್ಕ ಅಂತ ಹೇಳ್ಬಿಟ್ಟು, ಇವರಿಂದಾನೇ ನಮ್ಮ ಮದುವೆ ನಡೀತಾ ಇರೋದು, ಇವರೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಾಳೆ. ಇಷ್ಟೊತ್ತಿಂದ ಹೇಳ್ಕೊಟ್ಟಿದ್ನಲ್ಲ ಮೀನಾ ಅಂದರೆ ಇವರೇ ಅಂತ ಹೇಳ್ತಾಳೆ. ಆಗ ಮೀನಾ ಅದರಲ್ಲಿ ಏನಿದೆ, ನೀವು ಇಷ್ಟಪಟ್ಟಿದ್ದೀರಾ, ಮದುವೆ ಆಗ್ತಾಯಿದ್ದೀರಾ, ಏನು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಮದುವೆ ಆಗ್ತಾಯಿದ್ದೀರಾ ಅಷ್ಟೇ ಅಂತ ಹೇಳ್ತಾಳೆ. ಅವ್ರ ಫ್ರೆಂಡು, ನಿನಗೆ ಒಡವೆ ಕಾಶಿನ ಸರ ಹಾಕ್ಕೊಳ್ಳೋದಲ್ವಾ ಅಂತ ಅಂದಾಗ, ಇಲ್ಲ ಕಣೆ, ಇದಕ್ಕೆ ಈ ಸ್ಯಾರಿಗೆ ಅದೆಲ್ಲ ಮ್ಯಾಚ್ ಆಗೋದಿಲ್ಲ, ಅದು ಮುಹೂರ್ತಮಿಗೆ ಹಾಕ್ಕೊತೀನಿ ಅಂದಾಗ ಮೀನಾ, ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಭಾವನೆ ಕೇಳಿದಾಗ ಮೀನಾ, ತುಂಬ ಲಕ್ಷ್ಮ ಕಾಣಿಸ್ತಾ ಇದೆಯಾ, ನನ್ನ ದೃಷ್ಟಿನೇ ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿ, ಇಲ್ಲ ಈ ಸೆಟ್ ಇದಕ್ಕೆ ಮ್ಯಾಚ್ ಆಗುತ್ತೆ, ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಸೀರೆನೆಲ್ಲ ಒಂಚೂರು ರೆಡಿ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಕಳ್ತನ ಮಾಡೋಕ್ಕೆ ಬಂದಿರೋ ಒಂದು ಅಮ್ಮ ಬಂದು, ಪುರೋಹಿತರು ಕರಿತಾ ಇದ್ದಾರೆ ಬರಬೇಕಂತೆ ಅಂತಾಳೆ. ಸರಿ, ನೀವು ಕರ್ಕೊಂಡೋಗಿರಿ, ನಾನು ಬೀಗ ಎಲ್ಲ ಹಾಕ್ಕೊಂಬರ್ತೀನಿ ಅಂತ ಹೇಳಿ, ಹಾರ ಕೊಡಿಲಿ ಅಂತ ಹೇಳಿ ಹಾರ ಭಾವನೆಗೆ ಹಾಕಿ ನೀವು ಓಡಿರಿ ಅಂತ ಹೇಳ್ತಾಳೆ. ಅವರು ಆಚೆಗಡೆ ಹೋಗ್ತಾ ಇರ್ತಾರೆ. ಈ ಕಡೆ ಮೀನಾ ರೂಮ್ನ ಬೇಗ ಹಾಕೋಣ ಅಂತ ಹೇಳಿ, ಅಕ್ಕ ನೀವು ಇಲ್ಲೇ ಇದ್ದೀರಲ್ಲ, ನೀವು ಯಾರು ಅಂದಾಗ, ನಾನು ಹುಡುಗನ ಕಡೆಯವಳು, ನಾನು ವಾಶ್ರೂಮ್ಗೆ ಹೋಗಬೇಕು, ನಾನು ವಾಶ್ರೂಮ್ಗೆ ಹೋಗಿ ಬೀಗ ಹಾಕ್ಕೊಂಬರ್ತೀನಿ ಅಂತ ಹೇಳ್ತಾಳೆ. ಸರಿ ಅಕ್ಕ, ನಿಮಗೆ ಬೀಗ ಕೊಡ್ತೀನಿ, ನೀವು ವಾಶ್ರೂಮ್ಗೆ ಹೋಗಿ ಬೀಗ ಹಾಕ್ಕೊಬನ್ನಿ ಅಂತ ಹೇಳಿ, ಬೀಗನ ಎಲ್ಲೋ ಇಟ್ಟಿದ್ನಲ್ಲ ಅಂತ ಹೇಳಿ ಬೀಗನ ಹುಡುಕ್ತಾ ಇರ್ತಾಳೆ. ಅದೇ ಟೈಮ್ಗೆ ಕಳ್ಳಿ ತೊಗೊಂಬಂದಿರುವಂಥ ಬೀಗ ಮತ್ತು ಒರಿಜಿನಲ್ ಬೀಗ ಮತ್ತು ಕಟ್ಟಿಂಗ್ ಪ್ಲೇಯರ್ ಅದೆಲ್ಲ ಕೆಳಗಡೆ ಬಿದ್ದೋಗುತ್ತೆ. ಅಕ್ಕ ಏನಕ್ಕ ಇದು ಅಂತ ಕೇಳ್ತಾಳೆ. ಇದು ನಮ್ಮ ಹಸ್ಬೆಂಡ್ ಮೆಕ್ಯಾನಿಕ್ ಕೆಲಸ ಮಾಡ್ತಾರೆ, ಅದಕ್ಕೋಸ್ಕರ ಅವ್ರು ಕೇಳ್ದಾಗ ಬೇಕು ಅಂತೇಳಿ ಇದನ್ನು ಯಾವಾಗಲೂ ನನ್ನ ಜೊತೆಲೇ ಇಟ್ಕೊಂಡಿರ್ತೀನಿ ಅಂತ ಹೇಳ್ತಾಳೆ. ನಿಮಗೆ ಅಷ್ಟೊಂದು ಡೌಟ್ ಇದ್ದರೆ ನೀವೇ ಹಾಕ್ಕೊಬನ್ನಿ, ನಾನು ಬೇರೆ ರೂಮಲ್ಲಿ ಹೋಗ್ತೀನಿ, ಏನು ಆ ಥರ ಅಂತೀರ ನೀವು ಅಂಥೇಳಿ ಅವಳು ಮೀನಾ ಮೇಲೆ ಕೋಪ ಮಾಡ್ಕೊಂಡು ಅವಳು ಪಾಳು ಹೊರಟ್ಬಿಡ್ತಾಳೆ. ಮೀನಾಗೂ ಯಾಕೋ ಒಂದು ಸ್ವಲ್ಪ ಡೌಟ್ ಬಂದು ಅವ್ರು ಹೋಗಿದ ತಕ್ಷಣವೇ ರೂಮ್ ಕೀನ ಹಾಕ್ಕೊಂಡು ಬರ್ತಾಳೆ. ಈ ಕಡೆ ಹುಡುಗಿನ ಮೀನಾ ಬರೋವರೆಗೂ ನಿಲ್ಲಿಸ್ಕೊಂಡಿರ್ತಾರೆ. ಆಗ ಮೀನಾ ಬಂದು ನಡಿಯಮ್ಮ ಅಂಥೇಳಿ ಮೀನಾ ಕರ್ಕೊಂಡೋಗಿ ಮದುವೆ ಹತ್ರ ಕುಳಿಸ್ತಾಳೆ. ಮದುವೆ ಹತ್ರ ಕುಳಿಸ್ಬಿಟ್ಟು ಈ ಕಡೆ ಸೂರ್ಯ ಹತ್ರ ಬಂದು ಸೂರ್ಯಗೆ ಅಲ್ಲಿ ನಡೆದಿರುವಂಥದ್ದೆಲ್ಲ ಹೇಳಲೇಬೇಕು ಅಂಥೇಳಿ ಅಲ್ಲಿಂದ ಸೂರ್ಯ ಹತ್ರ ಓಡೋಡಿ ಬರ್ತಾಳೆ. ರೀ, ನಾನು ನಿಮಗೇನೋ ಹೇಳಬೇಕು ಅಂತ ಅಂತಾಳೆ. ನಿಜವಾಗ್ಲೂ ಕುಡ್ದಿಲ್ಲ ಕಣೆ, ನಾನು ಹೇಳಿದ್ನಲ್ಲ ರೀ ಅಂದಾಗ, ಅಯ್ಯೋ ಅದಲ್ಲ ರೀ, ನಿಮ್ಮ ಬಗ್ಗೆ ಅಲ್ಲ ರೀ, ಬೇರೆ ಏನೋ ಹೇಳಬೇಕು ಅಂತಂದಾಗ, ನನ್ನ ಬಿಟ್ಟು ಬೇರೆ ಏನೋ ನಮ್ಮ ಐತೆ ನಿನಗೆ ಅಂತ ಅಂತಾರೆ. ಅಯ್ಯೋ ಅದಲ್ಲ ರೀ, ನಾನು ಹೇಳೋದನ್ನ ಫಸ್ಟ್ ಕೇಳ್ರಿ ಅಂದಾಗ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ಈ ಥರ ಕಳ್ಳರು ಬಂದಿದ್ರು ರೀ, ಅಮ್ಮ ಹತ್ರ ಸ್ಟೂಲ್ ಇತ್ತು, ನನಗೇನೋ ಅನುಮಾನ ಆಗ್ತಾಯಿದೆ, ಅದು ಡೂಪ್ಲಿಕೇಟ್ ಕೀಸ್ ಎಲ್ಲ ಇತ್ತು ಅಂದಾಗ, ಹೌದೇನೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಂತೇಳಿ ಸೂರ್ಯ ಅಂತಾನೆ. ಹೌದು ರೀ, ನಾನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದೆ, ನನಗೆ ಯಾಕೋ ತುಂಬ ಡೌಟ್ ಹೊಡಿತಾ ಇದೆ, ಅವರು ಹುಡುಗನ ಕಡೆಯವರು, ಹುಡುಗನ ಅಕ್ಕ ಕಡೆಯವರು ಅಂದರು ಅಂದಾಗ, ಸೂರ್ಯ ಹುಡುಗನಿಗೆ ಅಕ್ಕನೇ ಇಲ್ವಲ್ಲೇ ಅಂದಾಗ, ಹೌದಲ್ಲ, ನನಗೆ ಈ ತಲೆನೇ ಓಡಿಲ್ಲ, ನೀನು ಕೇಳಬೇಕಿತ್ತು ತಾನೇ ರೀ ಅಂದಾಗ, ನಾವೇನೋ ಒಂದು ಮಾತಾಡೋದು, ಅದೇನೋ ಒಂದು ಜಗಳ ಆಗೋದು, ನಮ್ಮಿಂದ ಈ ಮದುವೆ ಹಾಳಾಗೋದು, ಅದೆಲ್ಲ ಯಾಕೆ ಬೇಕು ರೀ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ ಅಂತ ಹೇಳಿ ಮೀನಾ ಅಂತಾಳೆ. ಇಲ್ಲಮ್ಮ, ನನಗೆ ಯಾಕೋ ಡೌಟ್ ಹೊಡಿತಾ ಇದೆ, ನೀನೊಂದು ಕೆಲಸ ಮಾಡು, ಎಲ್ಲೆಲ್ಲಿ ಮಂಟಪದಲ್ಲೆಲ್ಲ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರು, ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂಥೇಳಿ ಅದರಲ್ಲಿ ಕಂಡುಹಿಡಿದ್ಬಿಡ್ಬೋದು, ಮದುವೆ ಯಾವುದೇ ತೊಂದರೆ ಇಲ್ಲದೆ ನಿಧಾನವಾಗಿ ನಾವು ಮದುವೆಯನ್ನು ಆಗೋ ಥರ ನೋಡ್ಕೊಬೇಕು ಅಂಥೇಳಿ ಸೂರ್ಯ ಅಂತಾನೆ. ಈ ಕಡೆ ಮೀನಾ ಸರಿ ರೀ ಆಯಿತು ಅಂತ ಹೇಳಿ ಅವ್ರನ್ನ ಹುಡ್ಕೋಕ್ಕೆ ಹೋಗ್ತಾ ಇರ್ತಾಳೆ. ಚೌಟ್ರಿ ಎಲ್ಲ ಹುಡುಕಿದ್ರು ಅವ್ರ ಪತ್ತೆ ಸಿಗೋದೇ ಇಲ್ಲ. ಎಲ್ಲೋದ್ರು ಇವರು ಅಂಥೇಳಿ ಒಂದು ಕಡೆಯಿಂದ ಅವ್ರನ್ನ ಹುಡುಕ್ತಾ ಇರ್ತಾರೆ. ಈ ಕಡೆ ಕಳ್ಳಿ ಯಾರೂ ಇಲ್ದಿರೋ ಟೈಮಲ್ಲಿ ರೂಮ್ ಬೀಗನ ಓಪನ್ ಮಾಡಿ ಅಲ್ಲಿರೋ ಥಿಂಗ್ಸ್ನೆಲ್ಲ ಎತ್ಕೊಬೇಕು ಅಂಥೇಳಿ ಬೀಗ ಓಪನ್ ಮಾಡಿ ಒಳಗಡೆ ಹೋಗಿ ಅಲ್ಲಿರೋ ಒಡವೆಗಳನ್ನೆಲ್ಲ ಎತ್ತು ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಹೊರಡಿರ್ತಾಳೆ. ಈ ಕಡೆ ಮದುವೆಗೆ ತಾಳಿ ಕಟ್ಟೋ ಟೈಮಾಗಿ ತಾಳಿನ ಕಟ್ತಾ ಇರ್ತಾರೆ. ಅದೇ ಟೈಮಿಗೆ ಮದುವೆ ಎಲ್ಲ ಆಯ್ತಲ್ಲ ಅಂಥೇಳಿ ಎಲ್ಲರೂ ಬಂದು ಎಲ್ಲರೂ ಹುಡುಗ ಹುಡುಗಿಗೆ ಆಶೀರ್ವಾದ ಮಾಡ್ತಾರೆ. ಅದಾದಮೇಲೆ ರಂಗನಾಥ್ ಮನೆಯವರೆಲ್ಲ ನಿಂತ್ಕೊಂಡಿರ್ತಾರೆ ಹೊರಡೋಕ್ಕೆ. ಈ ಕಡೆ ಶ್ರುತಿ, ಏನಾಯಿತು ನೀನಮ್ಮ ಈ ಥರ ನಿಂತಿದ್ದೆ ಅಂದರೆ, ಏನಿಲ್ಲ ಅಂತಾರೆ. ಈ ಕಡೆ ಅಲ್ಲ, ಮನೋಜ್ ಅವರಮ್ಮ ಶಾಂತಿ ಅಂತಾಳೆ, ದುಡ್ಡು ಕೊಟ್ಟು ಏನು 2 ದಿನ ರಜಾ ಹಾಕಿ ದುಡ್ಡೆಲ್ಲ ಖರ್ಚು ಮಾಡಿ ರೆಸಾರ್ಟ್ಗೆ ಹೋಗ್ಬೇಕಂದಾಗ ಅವಳು ಹಂಗೆ ಕಣ ಮಾತಾಡೋದು, ನೀನೋಗು ಆರಾಮಾಗಿ ಹೋಗ್ಬಿಟ್ಟು ಹೋಗು ಅಂಥೇಳಿ ರಂಗನಾಥ್ ಅಂತಾನೆ. ಸರಿ ಅಮ್ಮ, ನಾವು ಹೊರಡ್ತೀರಿ, ನೀವೆಲ್ಲ ಹುಷಾರು, 3 ದಿವಸ ಅಲ್ವಾ ಅಂತ ಹೇಳಿದಾಗ, ಓಕೆ ಸರಿ, ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಈ ಕಡೆ ಈಗ ಮಾತಾಡ್ಕೊಂಡು ನಿಂತಿದ್ಯಲ್ಲ ಶ್ರುತಿ, ಇವಾಗ ಲೇಟ್ ಆಗಲ್ವ ನಿನಗೆ ಅಂದಾಗ, ಇಲ್ಲಿ ಮಾತಾಡಲ್ಲ ನಾನು, ನಡಿ ಅಲ್ಲಿ ರೆಸಾರ್ಟಲ್ಲಿ ಮಾತಾಡ್ತೀನಿ ನಿನಗೆ ಅಂತ ಹೇಳಿ ಶ್ರುತಿ ರವಿ ಒಬ್ರಿಗೊಬ್ರು ಕಾಲು ಎಳ್ಕೊತಾ ಇರ್ತಾರೆ. ಸರಿ, ನಮಗೆ ಟೈಮ್ ಆಯಿತು, ನಾವಿನ್ನು ಹೊರಡ್ತೀರಿ, ಬಾಯ್ ಗಾಯ್ಸ್ ಅಂಥೇಳಿ ರವಿ ಮತ್ತು ಶ್ರುತಿ ಅಲ್ಲಿಂದ ಓಡ್ತಾರೆ. ಅದಾದಮೇಲೆ ಈ ಕಡೆ ಕೇಶವ ಅಂಕಲ್ ಬರ್ತಾನೆ. ಎಲ್ಲರೂ ಊಟ ಮಾಡಿದ್ರ ಅಂತಂದಾಗ, ಹ್ಞೂ ಕಣೋ ಎಲ್ಲರದ್ದು ಊಟ ಆಯಿತು, ಏನು ಎಲ್ಲ ಚೆನ್ನಾಗಾಗಿದೆ, ಮದುವೆ ಎಲ್ಲ ತುಂಬ ಚೆನ್ನಾಗಾಗಿದೆ, ಇನ್ನೇನು ನಾವು ಹೊರಡ್ತೀರಿ
ಶಾಂತಿ ಏನೋ ದೇವಸ್ಥಾನಕ್ಕೆ ಹೋಗ್ಬೇಕಂತೆ, ಅದಕ್ಕೋಸ್ಕರ ಓಡ್ತೀನಿ ಅಂತ ಅಂದಾಗ, ಸರಿ ರಂಗನಾಥ ಆಯಿತು, ಇಲ್ಲಿವರೆಗೂ ಇದ್ದಿದ್ದೀರಲ್ಲ, ನಮ್ಗೆ ಅಷ್ಟೇ ಸಾಕು, ನೀವು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ, ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ಅಂತ ಇದ್ದೀರಾ ಅಂತ ಹೇಳ್ತಾರೆ. ಸರಿ ಮೀನಾ ಸೂರ್ಯನಾದರೂ ಇರ್ಬೋದಲ್ವ ಅಲ್ಲಿವರೆಗೂ ಅಂತಂದಾಗ, ಓಕೆ ಮೀನಾ ಸೂರ್ಯಗೆ ಅವ್ರಿಗೇನು ಕೆಲಸ ಇಲ್ಲ, ನಮಗಷ್ಟೇ ಕೆಲಸ ಇರೋದು, ಇರೋವ್ರಿಗೂ ಕೊನೆಯವ್ರಿಗಿದ್ದು ಎಲ್ಲ ತೊಳೆದು ಎಲ್ಲ ನೀಟಾಗಿ ಎತ್ತಿಟ್ಟು ಬರಲಿ, ನಮಗೇನು ತೊಂದರೆ ಇಲ್ಲ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಈ ಕಡೆ ಮನೋಜು, ಅಯ್ಯೋ ಏನಪ್ಪ ಮಾಡೋದು, ಅಂಗಡಿ ಏನೋ ಹೋಗಿಲ್ಲ, ಅಲ್ಲಿ ಏನಾಗಿದೆ ಏನೋ ಅಂದಾಗ, ಇಲ್ಲ ಸೇಲ್ಸ್ ಎಲ್ಲ ನಮಗೆ ಸೆಂಡ್ ಮಾಡೋಕ್ಕೆ ಹೇಳಿದ್ದೀನಿ, ಆವಾಗ ನಾನು ಶಾಪ್ಗೆ ಕಾಲ್ ಮಾಡಿ ಅದ್ರ ಬಗ್ಗೆ ವಿಚಾರಿಸ್ತಾ ಇದ್ದೆ, ನೀವೇನು ತಲೆ ಕೆಡಿಸ್ಕೊಂಬೇಡಿ, ನೀವು ನನ್ನ ಫೋನ್ ಕೊಡಿ, ನನ್ನ ಫೋನ್ಗೆಲ್ಲ ಕಳಿಸಿರ್ತಾರೆ ಅಂತಂದಾಗ, ಸರಿ ನಾವಿನ್ನು ಹೊರಡೋಣ ನಡಿ ಅಂತ ಹೇಳ್ತಾರೆ. ಸರಿ ನಾನು ಕಿಟ್ ಬಿಟ್ಬಿಟ್ಟಿದ್ದೀನಿ, ತೊಗೊಬರ್ತೀನಿ, ನೀವು ಹೋಗಿರಿ ಅಂತಾಳೆ. ಏನು ರೋಹಿಣಿ ನೀನು ಎಲ್ಲ ಎರಡೆರಡು ಕೆಲಸ ನೀನು ಫಸ್ಟೇ ತೊಗೊಂಬಂದು ಇಟ್ಕೋಬೇಕಲ್ವ ಅಂತ ಅಂತಾಳೆ. ಸರಿ ಮನೋಜ್ ತೊಗೊಬಂದುಬಿಡ್ತೀನಿ, ನೀವು ಓಡಿರಿ ಅಂತ ಹೇಳಿ ರೋಹಿಣಿ ಕಿಟ್ ತೊಗೊಬರೋಕ್ಕೆ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಮೀನಾ ಸೂರ್ಯಗೆ ಸರಿಪಾ, ಈ ಕಡೆ ಸೂರ್ಯ ಮೀನಾ ಏನು ಯೋಚನೆ ಮಾಡ್ತಾಯಿದ್ಯಾ ಅಂದಾಗ, ರೀ ಅವ್ರ ಕಳ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ ರೀ, ಅವರೆಲ್ಲೋ ಇರ್ಬೋದು ಏನು ಅಂತಂದಾಗ, ಹೌದಲ್ವಾ ಅವ್ರನ್ನ ಮರ್ತೇ ಹೋದ್ರಲ್ಲ, ನಡಿ ಅವ್ರು ಎಲ್ಲಿದ್ದಾರೆ ಏನೋ ಹುಡ್ಕೋಣ, ಅವರೆಲ್ಲೂ ಕಾಣಿಸ್ತಾ ಇಲ್ಲ ಅಂದರೆ ಅಲ್ಲಿಂದ ಓಡಿರ್ತಾರೆ ಅಂತ ಹೇಳಿ ಮೀನಾ ಸೂರ್ಯ ಇಬ್ಬರು ಅವರಿಬ್ಬರನ್ನ ಹುಡ್ಕೋಕ್ಕೆ ಅಲ್ಲಿಂದ ಆಚೆ ಹೋಗ್ತಾರೆ. ಚೌಟ್ರಿ ಒಳಗಡೆ ಎಲ್ಲ ಹೋಗಿ ಎಲ್ಲರೂ ಹುಡ್ಕಾಡ್ತಾ ಇರ್ತಾರೆ. ಸೂರ್ಯ ಒಂದು ಕಡೆ ಮತ್ತು ಮೀನಾ ಒಂದು ಕಡೆ ಎಲ್ಲನೂ ಹುಡ್ಕಾಡ್ತಾವೆ. ಸರಿ ಅಂಥೇಳಿ ನೀವು ಇಲ್ಲೇ ಇರಿ, ನಾನು ಒಂದು ಸಲ ಆಚೆ ಹೋಗಿ ನೋಡ್ಕೊಬರ್ತೀನಿ ಅಂತ ಹೇಳಿ ಮೀನಾ ಆಚೆ ಹೋಗ್ತಾಳೆ. ಅಲ್ಲಿಂದ ರೀ ಓಡಿ ಬನ್ನಿ ಇಲ್ಲಿ ಅಂತ ಅಂದಾಗ ಸೂರ್ಯ ಅಲ್ಲಿಂದ ಆಚೆ ಓಡಿ ಬರ್ತಾನೆ. ಅದಾದಮೇಲೆ ಅವರು ಆಟೋಲ್ಲಿ ಕೂತ್ಕೊಂಡಿರೋದು ಕಾಣಿಸುತ್ತೆ. ನೋಡಿ ಅವ್ರು ಬರಬೇಕಾದ್ರೆ ಒಂದೇ ಬ್ಯಾಗ್ ಇದ್ದಿದ್ದು, ಈಗ ಅವ್ರ ಕೈಯಲ್ಲಿ 2 ಬ್ಯಾಗ್ ಇದೆ ಅಂತ ಅಂದಾಗ ಇಬ್ಬರು ಓಡೋಗಿ ಅಲ್ಲಿ ನಿಂತ್ಕೊತಾರೆ. ಸರ್ ನಿಮ್ಮದು ಊಟ ಆಯಿತಾ ಅಂದಾಗ, ಹ್ಞೂ ಸರ್ ಆಯಿತು ಅಂತಾನೆ. ಅದಾದಮೇಲೆ ಎಲ್ಲಿ ಮತ್ತು ಮೇಡಮ್ದು ತಾಂಬೂಲ ಏನೂ ಕಾಣಿಸ್ತಾ ಇಲ್ವಲ್ಲ ಅಂತ ಅಂದಾಗ, ಇಲ್ಲ ಸರ್ ನಮ್ಗೆ ಟೈಮ್ ಆಯಿತು, ನಾವು ಹೊಡ್ತೀರಿ ಅಂತಾನೆ. ಯಾಕೆ ಸರ್ ಅಷ್ಟೊಂದು ಆ ಥರ, ಇರಿ ಒಂದು ಸ್ವಲ್ಪ ಹೊತ್ತು ಅಂತ ಅಂದಾಗ, ಇಲ್ಲ ಸರ್ ನಮಗೆ ಟೈಮ್ ಆಗುತ್ತೆ ಅಂತ ಅಂತಾನೆ. ನೀವು ಯಾರ ಕಡೆಯವರು ಅಂದಾಗ, ಇಬ್ಬರು ಹುಡುಗ ಕಡೆಯವರಂತ ಹುಡುಗಿ ಕಡೆಯವರಂತ ಒಬ್ಬೊಬ್ಬರು ಮಾತಾಡ್ತಾರೆ. ಆಗ ಡೌಟ್ ಬಂದುಬಿಡುತ್ತೆ. ಇರಿ ಒಂದು ನಿಮಿಷ ಅಂತೇಳಿ ಪೊಲೀಸ್ಗೆ ಕಾಲ್ ಮಾಡ್ತಾನೆ. ಪೊಲೀಸ್ಗೆ ಕಾಲ್ ಮಾಡೋಷ್ಟರಲ್ಲಿ ಪೊಲೀಸವ್ರಿಗೆ ಕಾಲ್ ಮಾಡ್ತೀನಿ ಅಂದ ತಕ್ಷಣವೇ ಇಬ್ಬರು ಕಳ್ಳರು ಅಲ್ಲಿಂದ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಮೀನಾ ಸೂರ್ಯ ಇಬ್ಬರು ಅವರಿಬ್ಬರನ್ನ ಹಿಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಅವರಿಬ್ಬರು ಮೀನಾ ಸೂರ್ಯರಿಂದ ಬ್ಯಾಗನ್ನು ಕಿತ್ಕೊಳ್ಳೋಕ್ಕೆ ಬಿಡೋದೇ ಇಲ್ಲ. ಇವರು ಸಹ ಬ್ಯಾಗನ್ನು ಬಿಡ್ದಿರೋನೆ ಇಬ್ಬರನ್ನೂ ಚೆನ್ನಾಗಿ ಹೊಡಿತಾರೆ. ಅದಾದಮೇಲೆ ಕಳ್ಳ ಅಂತಂದಾಗ ಅಲ್ಲಿ ಚೌಟ್ರಿಲಿರೋರೆಲ್ಲ ಆಚೆ ಓಡಿ ಬರ್ತಾರೆ. ಯಾಕಪ್ಪ ಮೀನಾ ಸೂರ್ಯ ಏನಾಯಿತು ಅಂದಾಗ, ಅಲ್ಲಿ ನಡೆದಿರೋದೆಲ್ಲ ಸೂರ್ಯ ಮತ್ತು ಮೀನಾ ಇಬ್ಬರು ಅವರಿಗೆಲ್ಲ ಹೇಳ್ತಾರೆ. ಒಂದು ಬ್ಯಾಗ್ ಇತ್ತು, ಈಗ ಬರಬೇಕಾದ್ರೆ 2 ಬ್ಯಾಗ್ ಇತ್ತು, ಅದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ನೋಡಿ ಒಂದು ಸಲ ಅಂತ ಅಂದಾಗ ಆ ಬ್ಯಾಗಲ್ಲೆಲ್ಲ ಓಪನ್ ಮಾಡಿ ಭಾವಾನಿ ಅವರಮ್ಮ ನೋಡ್ತಾಳೆ. ಅಯ್ಯೋ ನನ್ನ ಭಾವಾನಿದು ಒಡವೆಗಳಪ್ಪ, ಇದು ನಮ್ಮ ಭಾವಾನಿಗೆ ಮಾಡಿಸಿರುವಂತಹ ಒಡವೆಗಳು ಅಂತಂದಾಗ, ಅಯ್ಯೋ ಹೌದಾ, ನೋಡಿ ಎಂಥ ಕೆಲಸ ಆಗೋಗ್ತಾಯಿತ್ತು ಅಂತ ಹೇಳಿ ರಂಗನಾಥ್ ಫ್ರೆಂಡು ಅಂತಾನೆ. ಅಪ್ಪ ಸೂರ್ಯ ನಿನ್ನಿಂದನೇ ಈ ಕೆಲಸ ಎಲ್ಲ ಆಗಿದ್ದು, ಪಾಪ ಎಷ್ಟು ರಕ್ತ ಹೋಯ್ತೋ ಏನೋ, ಮೀನಾಗೆ ಒಡವೆ ಹೋಗಿದ್ರು ಪರವಾಗಿಲ್ಲ, ಮೀನಾಗೆ ರಕ್ತ ಬರ್ತಿದೆ, ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗು ಅಂಥೇಳಿ ಅಂತಾನೆ. ಇಲ್ಲ ಅಂಕಲ್, ನಾನು ಮನೆಗೆ ಕರ್ಕೊಂಡು ಹೋಗ್ತೀನಲ್ವ, ಆ ದಾರಿಯಲ್ಲಿ ಕ್ಲಿನಿಕ್ ಇದೆ, ಅಲ್ಲಿ ನಂಗೆ ಡ್ರೆಸ್ಸಿಂಗ್ ಮಾಡಿಸ್ಕೊತೀನಿ ಹೋಗಬೇಕಾದ್ರೆ ಅಂತ ಅಂತಾನೆ. ಈ ಕಡೆ ಮೀನಾ ನಡಿಯೇ ಹಾಸ್ಪಿಟ್ಲಿಗೆ ಹೋಗೋಣ ಅಂದಾಗ, ರೀ ಒಂದು ಸ್ವಲ್ಪನೇ ಆಗಿರೋದು ಬಿಡ್ರಿ, ನೀವೇ ತಲೆ ಕೆಡಿಸ್ಕೊತೀರಾ, ಒಂಚೂರೇ ಆಗಿರೋದು, ಜಾಸ್ತಿ ಏನೂ ಆಗಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಸರಿ ನಡಿಯಮ್ಮ ಒಂದು ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡಿ ಅಂಥೇಳಿ ಚೌಟ್ರಿ ಒಳಗಡೆ ಕರ್ಕೊಂಬಂದು ಕುಳಿಸ್ಕೊತಾನೆ. ಅದಾದಮೇಲೆ ಮೀನಾಗೆ ಸೂರ್ಯ ಕೇಳ್ತಾನೆ, ಅಲ್ಲ ಕಣೆ ಅಷ್ಟು ಜನದಲ್ಲಿ ಅದು ಹೆಂಗೆ ಕಂಡಿಡ್ದೆ ನೀನು ಅವ್ರನ್ನ ಅಂತಾನೆ. ಅದಕ್ಕೆ ಇಲ್ಲ ರೀ, ಅವ್ರಿಗೆ ಒಂದು ಸ್ವಲ್ಪ ನೋಡಿದ ತಕ್ಷಣ ನಾನು ಫಸ್ಟ್ ನಂಬಿಟ್ಟೆ, ಅದಾದಮೇಲೆ ನನಗೆ ಒಂಚೂರು ಡೌಟ್ ಬಂತು ಅಷ್ಟೇ ಅಂತ ಅಂತಾನೆ. ನನ್ನ ಮಗನು ಯಾರು ಹೊಡೆದೋ, ನಿನ್ನನ್ನು ಹಿಡ್ಕೊಂಡು ಚೆನ್ನಾಗಿ ಹೊಡೆದಾಕ್ಬಿಡ್ತೀನಿ, ನನ್ನ ಕೈಲಿ ಸಿಕ್ಕಬೇಕು ಅವನಿಗಿದೆ, ನೋಡಿ ಎಷ್ಟು ರಕ್ತ ಹೋಗಿದೆ, 2 ಡ್ರಾಪ್ ರಕ್ತ ಹೋಗ್ಬಿಡ್ತಲ್ಲ ಅಂತಾನೆ. ರೀ ನನಗೇನು ಆಗಿಲ್ಲ ರೀ, ನೀವು ಆರಾಮಾಗಿರ್ರಿ ಅಂತಾನೆ. ಅದಾದಮೇಲೆ ನೀ ಸುಮ್ಮನೆ ರಮ್ಮ, ನಿನಗೇನು ಪರವಾಗಿಲ್ಲ, ನನಗೆ ಎಷ್ಟು ಬೇಜಾರಾಗ್ತಿದೆ ಅದು ನೋಡೋಕ್ಕಂತಾನೆ. ಅಲ್ಲಿಗೆ ಇವತ್ತಿನ ಎಪಿಸೋಡು ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡ್ ನಿಮಗೆ ನಾಳೆ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.